ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ. ಇದೀನ ನಾವು ಯೋಗಾಸನದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಯೋಗಾಸನ ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗ. ಯೋಗಾಸನ ಯಾಕೆ ಮಾಡ್ಬೇಕಂದ್ರೆ ಈ ಶರೀರ ಬರೀ ಒಂದು ಮೋಲ್ಡೆಡ್ ಪೀಸ್ ಅಲ್ಲ. ಇದರಲ್ಲಿ ನಾನಾ ಮೂಳೆಗಳಿಂದ ಜೋಡಣೆಯಾಗಿರುವಂತ ಶರೀರ ಇದು. ಯಾಕೆ ಅಷ್ಟು ಜೋಡಣೆ ಆಗಿದೆ ಅಂದ್ರೆ ನಾವು ಬಗ್ಬೇಕು, ಎದ್ದೇಳ್ಬೇಕು, ಓಡಾಡಬೇಕು, ಕೆಲಸ ಮಾಡಬೇಕು, ಅದಕ್ಕೋಸ್ಕರನೇ ಈ ದೇಹವನ್ನ ಅನುಕೂಲವಾಗಲಿ ಅಂತೇಳಿ, ಕೆಲಸ ಮಾಡೋದಕ್ಕೆ ಅನುಕೂಲವಾಗಲಿ ಅಂತ ನಿರ್ಮಾಣ ಮಾಡಿರುವಂತ ಶರೀರ ಇದು. ಇದನ್ನ ನಾವು ಜೈಂಟ್ಸ್ ಎಲ್ಲಾನು ಸ್ವಲ್ಪ ಆಗಾಗ ಕದಲಿಸ್ತಾ ಇರ್ಬೇಕು, ಫ್ರೀ ಮಾಡ್ತಾ ಇರ್ಬೇಕು. ಆಗ್ಲೇ ಇದು ಕೆಲಸ ಮಾಡೋದಕ್ಕೆ ಚೆನ್ನಾಗಿರೋದು. ಏನಾದ್ರು ಬಗ್ಗದ್ರೆ, ಎದ್ದೇಳಿದ್ರೆ, ಸ್ವಲ್ಪ ಕೆಲಸ ಮಾಡಿದ್ರೆ, ನಿಂತ್ರೆ, ಓಡಾಡಿದ್ರೆ ಎಲ್ಲಾ ಸಮಯದಲ್ಲೂ ಜಾಯಿಂಟ್ಸ್ ನೋವು, ಬೆನ್ನು ನೋವು, ಮೂಳೆ ನೋವು ಅಂತ ಇದ್ರೆ ನಮ್ಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ, ಉತ್ಸಾಹನೂ ಇರೋದಿಲ್ಲ. ಅದಕ್ಕೋಸ್ಕರನೇ ನಾವು ಒಂದಷ್ಟು ಯೋಗಾಸನಗಳನ್ನ ಅಭ್ಯಾಸ ಮಾಡ್ಕೊಬೇಕು. ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಾವು ಪೂರ್ವ ಸಿದ್ಧತೆ ಸ್ವಲ್ಪ ಮಾಡ್ಕೊಬೇಕು. ಏನಂದ್ರೆ ಆ ಜೈಂಟ್ಸ್ನೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದು. ಹೇಗೆ ಅಂದ್ರೆ ಈಗ ನೋಡಿ, ನಮ್ ಕೈಯಲ್ಲಿ ಮುಂದೆ ಬೆರಳುಗಳಿಂದನೂ ಜಾಯಿಂಟ್ಸ್ ಇದಾವೆ. ಇಲ್ಲಿಂದನೂ ನಾವು ಶುರು ಮಾಡಿ ಒಂದ್ 4-5 ಬಾರಿ ಈ ತರ ಎಲ್ಲಾನು ಫ್ರೀ ಮಾಡಿ ಮುಷ್ಟಿ ಮಾಡೋದು ಬಿಡೋದು, ಮುಷ್ಟಿ ಮಾಡೋದು ಬಿಡೋದು, ಈ ತರ ಮಾಡ್ತೀವಿ. ನೆಕ್ಸ್ಟ್ ಜಾಯಿಂಟ್ ನಮ್ಗೆ ಗೊತ್ತಾಗುತ್ತೆ, ರಿಸ್ಟ್ ಭಾಗ. ಇಲ್ಲಿನೂ ಒಂದ್ 4-5 ಬಾರಿ ಈ ತರ ಸುತ್ತೋದು, ಆಮೇಲೆ ಆಪೋಸಿಟ್ ಸುತ್ತೋದು, ಎರಡು ಕಡೆನೂ ಇದನ್ನು ನಾವು ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಎಲ್ಬೋ ಅಂದ್ರೆ ಮೊಣಕೈಗಳನ್ನು ಈ ತರ ನಾವು ರೊಟೇಷನ್ ಮಾಡೋದು, ಮತ್ತೆ ಆಪೋಸಿಟ್ ಈ ತರ ತಿರುಗಿಸೋದು. ಇದಾದ್ಮೇಲೆ ಶೋಲ್ಡರ್ಸ್, ಭುಜಗಳನ್ನು ನಾವು 4-5 ಬಾರಿ ಈ ಆಂಗಲ್ ಅಲ್ಲಿ ಸುತ್ತೀವಿ, ಮತ್ತೆ ಇನ್ನೊಂದು 4-5 ಬಾರಿ ಆಪೋಸಿಟ್. ಈ ತರ ನಾವು ಮಾಡ್ತೀವಿ. ನೆಕ್ಸ್ಟ್ ಪಾದದಿಂದ ಶುರು ಮಾಡೋಣ. ಒಂದೊಂದು ಪಾದವನ್ನೇ ಮೇಲೆ ಎತ್ತಿ ಆ ಪಾದವನ್ನು ಮಾತ್ರ ರೊಟೇಟ್ ಮಾಡೋದು. ಒಂದ್ 4-5 ಬಾರಿ ಈ ತರ ಸುತ್ತಿದ ಮತ್ತೆ ಆಪೋಸಿಟ್ ಎರಡೂ ಕಡೆನೂ ಸುತ್ತೋದು. ಅದಾದ್ಮೇಲೆ ಇನ್ನೊಂದು ಪಾದ. ನೆಕ್ಸ್ಟ್ ನಮ್ಗೆ ಬೆರಳುಗಳನ್ನು ಮಾಡ್ಕೋಬಹುದು. ಈ ತರ ಪಾದವನ್ನ ಆ ಕಡೆ ಈ ಕಡೆ ಬಗ್ಸೋದು, ಇವೆಲ್ಲಾನು ಮಾಡ್ಕೋಬಹುದು. ನೆಕ್ಸ್ಟ್ ಮಂಡಿ ಮೇಲೆ ಕೈ ಇಟ್ಕೊಂಡು ಈ ತರ ಸರ್ಕಲ್ ಮಾಡೋ ತರ ಸುತ್ತೋದು. ಇದನ್ನು ಒಂದ್ 7-8 ಬಾರಿ ಈ ತರ ಮಾಡಿ ಮತ್ತೆ ಆಪೋಸಿಟ್. ನೆಕ್ಸ್ಟ್ ನಮ್ಮ ಸೊಂಟದ ಭಾಗ. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಸರ್ಕಲ್ ಮಾಡೋ ತರ ಸುತ್ತೀವಿ. ಇದಕ್ಕೆ ಮೂಲಾಧಾರ ಶುದ್ಧ ಕ್ರಿಯೆ ಅಂತಾನು ಹೇಳ್ತೀವಿ. 4-5 ಬಾರಿ ಒಂದ್ ಆಂಗಲ್ ಅಲ್ಲಿ ಸುತ್ತಿದಾದ್ಮೇಲೆ ಇನ್ನೊಂದು ಆಂಗಲ್ ಅಲ್ಲೂ 4-5 ಬಾರಿ ಈ ತರ ಸುತ್ತೀವಿ. ಇದಾದ್ಮೇಲೆ ನಾವು ಮಂಡಿಯನ್ನ ಬೆಂಡ್ ಮಾಡಿಕೊಂಡು ಕೈಯನ್ನು ಅಗಲ ಮಾಡಿಕೊಂಡು ಅರ್ಧ ದೇಹವನ್ನ ಆ ಕಡೆ ಈ ಕಡೆ ತಿರುಗಿಸೋದು. ಇದಕ್ಕೆ ನಾವು ಮೇರುದಂಡ ಶುದ್ಧ ಕ್ರಿಯೆ ಅಂತಾನು ಹೇಳ್ತೀವಿ. ನಮ್ಮ ಬೆನ್ನಿನ ಸರಪಳಿ ಫ್ರೀ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಮ್ಮ ಕುತ್ತಿಗೆ ಭಾಗ, ತಲೆ ಭಾಗ ಎಲ್ಲಾನು ಫ್ರೀ ಆಗುತ್ತೆ. ನೋಡಿ, ಈ ತರ ನಿಧಾನವಾಗಿ ಸುತ್ತೋದು. 4-5 ಬಾರಿ ಒಂದೊಂದು ಕಡೆ ಸುತ್ತೋದು. ಇದಾದ್ಮೇಲೆ ಆಪೋಸಿಟ್. ನಾನು ನಿಮ್ಗೆ ಒಂದ್ಸಾರಿ ತೋರಿಸಿದ್ರು ನೀವು 4-5 ಬಾರಿ ಮಾಡ್ಬೇಕು ಇದನ್ನೆಲ್ಲ. ನೆಕ್ಸ್ಟ್ ಕಾಲಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ತೀವಿ. ನಾವು ಒಂದ್ ಕಡೆ ಬೆಂಡ್ ಮಾಡ್ತೀವಿ. ಮೊದಲು ಯಾವ್ದಾದ್ರು ಒಂದ್ ಕಡೆ ಪೂರ್ತಿ ಬೆಂಡ್ ಮಾಡ್ತಾ ಹೋಗ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಮ್ಮ ಪಕ್ಕೆಲ್ಬು ಸ್ವಲ್ಪ ನೋವು ಆಗ್ತಾ ಇದೆ ಅಂತ ಅನಿಸ್ಬೇಕು ನಮ್ಗೆ, ಅಷ್ಟು ಬೆಂಡ್ ಹಾಕ್ತಿವಿ. ಮತ್ತೆ ಕೈಯನ್ನ ಮೇಲೆ ತಗೊಂಡು ನಾವು ಬೆಂಡ್ ಆಗಿರೋ ಕಡೆ ಬಗ್ಗಿಸ್ತೀವಿ. ವಾಪಸ್ ಬರ್ತೀವಿ. ಇನ್ನೊಂದು ಕಡೆ ಆಪೋಸಿಟ್ ಸೈಡ್. ಕೈ ತಗೊಂಡು ಬಗ್ಗಿಸ್ತೀವಿ, ವಾಪಸ್ ಬರ್ತೀವಿ. ನೀವು 1-2 ಬಾರಿ ಉಸಿರಾಟ ಮಾಡೋವರೆಗೂ ಆ ಪೊಸಿಷನ್ ಅಲ್ಲಿ ಇರ್ಬೋದು. ಮತ್ತೆ ಕಾಲು ಹತ್ರ ತರ್ತೀವಿ, ಸ್ವಲ್ಪ ಆ ಕಡೆ ಈ ಕಡೆ ದೇಹವನ್ನ ಬಗ್ಗಿಸ್ತೀವಿ.
ನೆಕ್ಸ್ಟ್ ನಮ್ಮ ಬೆನ್ನಿನ ಭಾಗ, ಇದಕ್ಕೆ ನಾವು ಊರ್ಧ್ವಾಸನ ಅಂತಾನೂ ಹೇಳ್ತೀವಿ. ಕೈ ಸ್ವಲ್ಪ ಸೊಂಟದ ಹತ್ರ ಸಪೋರ್ಟ್ ಕೊಟ್ಟು ನಿಧಾನವಾಗಿ ಹಿಂದೆ ಬಗ್ಗಿಸ್ತಾ ಹೋಗ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದೆ ಬಗ್ತೀವಿ. ನೆಕ್ಸ್ಟ್ ಮುಂದೆ ಬಂದು ಸ್ವಲ್ಪ ತಲೆ ಭಾಗವನ್ನ ಮುಂದೆ ಬಗ್ಗಿಸ್ತೀವಿ. ಇನ್ನೂ ಒಂದು ಬಾರಿ ಮಾಡೋಣ. ವಾಪಸ್ ಬರ್ತೀವಿ. ಈಗ ಎರಡು ಕಾಲು ಸ್ವಲ್ಪ ಹತ್ರ ತಂದು ಕೈಗಳನ್ನ ಮೇಲೆ ತಗೊಂಡು ಹೋಗ್ತೀವಿ. ಸ್ಟ್ರೆಚ್ ಮಾಡಿ ಪೂರ್ತಿ ಉಸಿರ ಹೊರಗಡೆ ಆಗ್ತಾ ಮುಂದೆ ಬೆಂಡ್ ಆಗ್ತೀವಿ. ಹಸ್ತಗಳನ್ನ ನೆಲದ ಮೇಲೆ ಇಡೋವರೆಗೂ ಬೆಂಡ್ ಆಗ್ತೀವಿ. ಕೆಲವ್ರಿಗೆ ಇಷ್ಟು ಬೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟೇ ಬೆಂಡ್ ಮಾಡಿ, ನಿಧಾನವಾಗಿ ಬೆಂಡ್ ಮಾಡ್ತಾ ಅಭ್ಯಾಸ ಆಗ್ತಾ ಆಗ್ತಾ ಅದು ನೆಲದವರೆಗೂ ಹೋಗುತ್ತೆ. ವಾಪಸ್ ಬರ್ತೀವಿ, ಸಹಜ ಸ್ಥಿತಿಗೆ ಬರ್ತೀವಿ. ಈಗ ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಕೈಗಳನ್ನ ಮುಂದೆ ಬಗ್ಸಿ ಈ ತರ ಸ್ಪ್ರಿಂಗ್ ತರ ಮಾಡಿದ್ರೆ ರಿಲ್ಯಾಕ್ಸೇಷನ್ ಆಗುತ್ತೆ. ಒಂದ್ 2-3 ನಿಮಿಷ ಈ ತರ ಮಾಡಿ, ರಿಲ್ಯಾಕ್ಸೇಷನ್ ಆಗುತ್ತೆ. ಆರಾಮಾಗಿ ಈಗ ನಮ್ಮ ದೇಹ ಯೋಗಾಸನ ಮಾಡೋದಕ್ಕೆ ಒಂದಷ್ಟು ರೆಡಿ ಆಗಿದೆ ಅಂತ ಸಿದ್ಧತೆ. ಇಷ್ಟು ನಾವು ಮಾಡ್ಕೊಳ್ಳೋಣ. ಮುಂದಿನ ಭಾಗದಲ್ಲಿ ಯೋಗಾಸನಗಳನ್ನು ಹಂತ ಹಂತವಾಗಿ ಸ್ವಲ್ಪನೇ ಅಭ್ಯಾಸ ಮಾಡ್ತಾ ಹೋಗೋಣಂತೆ. ಎಲ್ರಿಗೂ ಧನ್ಯವಾದ, ನಮಸ್ಕಾರಗಳು.